ಎಲ್ರಿಗೂ ನಮಸ್ಕಾರ. ಇವತ್ತು ದಪ್ಪ ಮೆಣಸಿನಕಾಯಲ್ಲಿ ಬಜ್ಜಿ ಹಾಕ್ತಾ ಇದ್ದೀನಿ. ಮೆಣಸಿನಕಾಯಿ ಬಜ್ಜಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮೆಣಸಿನಕಾಯಿ ಬಜ್ಜಿ ಮಾಡೋದಕ್ಕೆ ದಪ್ಪ ಮೆಣಸಿನಕಾಯಿ ಪಡವಲಕಾಯಿ ಒಂದು 4 ಪೀಸು ಕಟ್ ಮಾಡಿ ಮಡಗಿದ್ದೀನಿ. ಗರಂ ಮಸಾಲ ಒಂಚೂರು, ಅಚ್ಚ ಖಾರದ ಪುಡಿ ಒಂಚೂರು, ತಕ್ಕ ಉಪ್ಪು, ರುಚಿಗೆ ತಕ್ಕಕಾಯ ಉಪ್ಪು ಹಾಕ್ಕೊಬೇಕು. ಮತ್ತು ಓಮಕಾಳು, ಇಂಗು, ಅರಿಶಿಣ ಪುಡಿ, ಸ್ವಲ್ಪ ಅಕ್ಕಿ ಹಿಟ್ಟು, ಬೇಕನ್ನಷ್ಟು ಕಡಲೆ ಹಿಟ್ಟು ಹಾಕಿ ಜಲ್ಸ್ಕೊಳ್ಳೋಣ. ಗೆಡ್ಡೆ ಇಲ್ದಂಗೆ ಒಂದು 150 ಗ್ರಾಮ್ ಅಷ್ಟು ಹಿಟ್ಟು ಹಾಕ್ತೀನಿ. ಮತ್ತು ಅಕ್ಕಿ ಹಿಟ್ಟು ಜೊತೆಗೆ ಹಾಕಿ ಒಂದು 3 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಎರಡು ಜಲ್ಸ್ಕೊಳ್ಳೋಣ. ಗಂಟು ಇರುತ್ತೆ ನೋಡಿ, ಈ ಥರ ಅದನ್ನೆಲ್ಲ ಇದು ಮಾಡ್ಕೊಬೇಕು, ಜಲ್ಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ್ರಿ, ಒಂಚೂರು, ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು, ಇಂಗು ಸ್ವಲ್ಪ ಹಾಕೋಣ, ಒಂದು ಅರ್ಧ ಸ್ಪೂನ್ ಅಷ್ಟು ಓಮಕಾಳು, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಎಲ್ಲ ಒಟ್ಟಿಗೆ ಹಾಕಿ ಬೆರೆಸ್ಕೊಳ್ಳೋಣ. ಅಡಿಗೆ ಸೋಡಾ ಉಪ್ಪು ಒಂದು ಚಿಟಿಗೆ ಸಾಕು. ಸ್ವಲ್ಪ ನೀರು ಕಲಿಸ್ಕೊಳ್ಳೋಣ. ನೋಡ್ಕೊಂಡು ನೀರು ಹಾಕ್ರಿ ನಿಧಾನಕ್ಕೆ. ಜಾಸ್ತಿ ಹಾಕಿ ಕಲಿಸ್ಬಾರ್ದು, ಸುಮ್ಮನೆ ಬೆರಳಲ್ಲಿ ಹಿಂಗೆ ಮಾಡಬೇಕು, ಆವಾಗಲೇ ಚೆನ್ನಾಗಿ ಗರಂ ಅಂತ ಬರೋದು. ಸ್ವಲ್ಪ ನೀರು ಹಾಕೋಣ. ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಒಂದೇ ಒಂದು ಚಿಟಿಗೆ ಇದಕ್ಕೆ ಉಪ್ಪು ಹಾಕ್ಕೊಬೇಕ್ರಿ. ಆವಾಗ ಉಪ್ಪು ಚೆನ್ನಾಗಿ ಹಿಡ್ಕೊಳುತ್ತೆ ಮೆಣಸಿನ್ಕಾಯಿಗೆ, ಆಗ ಅಜ್ಜಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಬನ್ನಿ ಇವಾಗ ಬಜ್ಜಿ ಮಾಡೋಣ. ಮೆಣಸಿನ್ಕಾಯಿ ಬಜ್ಜಿ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ತುಂಬ ಕಾದೋಗಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಉರಿ, ಆವಾಗ ಚೆನ್ನಾಗಿ ಬೇಯೋದು. ಜಾಸ್ತಿ ಇದ್ದರೆ ಕರಗೋಗುತ್ತೆ, ನಿಧಾನವಾಗಿದ್ದರೆ ಸರಿ ಹೋಗುತ್ತೆ. ಇವಾಗ ಬಜ್ಜಿ ಬೆಂದಿದೆ. ಇವಾಗ ಪಡವಲಕಾಯಿ ಹಾಕಣ್ರಿ. ಚಿಕ್ಕ ಪೀಸ್ ಕಟ್ ಮಾಡಿ ಮಡಗಿದ್ದೀನಿ.
ಲೇಡೀಸ್ ಫಿಂಗರ್ ಥರ ಇದೆ. ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಳೋಣ. ಪಡವಲಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೆ ಬೇಯಬೇಕು. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಡಿ. ಪಡವಲಕಾಯಿ ಬಜ್ಜಿ ರೆಡಿಯಾಗಿದೆ ರೀ. ಕ್ರಿಸ್ಪಿಯಾಗಿದೆ ನೋಡ್ರಿ. ಹಿಂಗೆ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋಕೆ. ಹೀರೆಕಾಯಿ, ಪಡವಲಕಾಯಿ, ಸೋರೆಕಾಯಿ ಎಲ್ಲದರಲ್ಲಿ ಹಾಕ್ಬೋದು. ಬದನೆಕಾಯಲ್ಲಿ ಕೂಡ ಹಾಕ್ಬೋದು ರೀ ಬಜ್ಜಿ. ಗೋರಿಕಾಯಿ, ಈ ಹಿಟ್ಟು ಉಳ್ಕೊಂಡ್ಬಿಡ್ತು ರೀ. ಎಲ್ಲ ಬಜ್ಜಿ ಹಾಕಾಯ್ತು. ಇದು ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಮಡಗಿದ್ದೀನಿ, ಬೆರೆಸ್ಕೊಳ್ಳೋಣ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನ ಹಾಕಿ ಬೆರೆಸಿ ಹಾಕ್ಕೊಳ್ಳೋಣ ರೀ. ಪೇಸ್ಟ್ ಮಾಡೋದು ಬೇಡ, ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಬಜ್ಜಿ ರೆಡಿ. ಉಳಿದಿರೋ ಹಿಟ್ಟಲ್ಲಿ ಈರುಳ್ಳಿ ಹಾಕಿ ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಸ್ವಲ್ಪ ಹಂಗೆ ಐತಿ, ಸುಮ್ಮನೆ ಹಂಗೆ ಬಾಂಡ ಥರ ಹಾಕ್ಬಿಡೋಣ. ಬಾಂಡ ಥರ ಎಲ್ಲ ಹಂಗೆ ಬಿಟ್ಬಿಡೋಣ. ಈರುಳ್ಳಿ ಬೋಂಡ ರೆಡಿ ಆಗಿದೆ ರೀ. ಅಮ್ಮ ಬನ್ನಿ ಬಜ್ಜಿ ತಿನ್ನೋಣ. ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೀನಿ ಬರ್ರಿ. ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ರೆಡಿಯಾಗಿದೆ, ಬರ್ರಿ ಎಲ್ಲ ತಿನ್ನೋಣ. ಬನ್ನಿ ಊಟ ಮಾಡೋಣ. ಮತ್ತು ನೋಡಿರಿ 150 ಗ್ರಾಮ್ ಹಾಕಿದ್ರೆ ಇಷ್ಟೊಂದು ಬಜ್ಜಿ ಆಗ್ತಾಯಿದೆ. ನೀವು ರೆಡಿ ಮಾಡಿರಿ, ರೆಡಿ ಮಾಡಿ ತಿನ್ನಿರಿ, ಮಕ್ಕಳಿಗೆಲ್ಲ ಕೊಡ್ರಿ. ಇದಕ್ಕೆ ಕಾಯಿ ಚಟ್ನಿ ಮತ್ತು ಈರುಳ್ಳಿ ಕಟ್ ಮಾಡಿ ಮಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕೊಡ್ರಿ, ಎಲ್ಲ ಮಾಡಿಕೊಡ್ಬೋದು. ನಾವು ಇವತ್ತೇನು ಮಾಡಲಿಲ್ಲ. ತಗೊಳ್ಳಿ ಅಮ್ಮ, ತಿನ್ನಿರಿ, ತಿನ್ನೋಡ್ರಿ ಹೆಂಗಿದೆ ಅಂತ. ಸೂಪರಾಗಿದೆ, ಬಿಸಿಯಾಗಿದೆ, ಬಿಸಿ ಇದೆ. ಸೂಪರಾಗಿದೆ. ಹಿಂಗು, ಜೀರಿಗೆ ಎಲ್ಲ ಹಾಕಿದಕ್ಕೆ ಓಂಕಾಳು ಎಲ್ಲ ಸೂಪರಾಗಿದೆ. ಗ್ಯಾಸ್ಟ್ರಿಕ್ ಏನೂ ಆಗಲ್ಲ, ತಿನ್ನಿರಿ. ಕ್ಯಾಪ್ಸಿಕಮನ್ನು ಬೆಂದಿದೆ, ಹಂಗೆ ಹಾಕಿ ಬಾಯಿಗೆ ಹಾಕ್ರಿ. ಪಡವಲಕಾಯಿ
ಸೂಪರ್ ಟೇಸ್ಟ್. ಮತ್ತು ಈರುಳ್ಳಿ ಬೋಂಡ ಎಲ್ಲದಕ್ಕಿಂತ ಇದೇ ಹೈಲೈಟು. ವಾಸನೆ ಗಮ್ಮತ್ತಿರುತ್ತೆ ಈರುಳ್ಳಿ.